ಹಾಯ್, ನಾನು ಸುಮಾ. ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಇದು ನನ್ನ ಫಸ್ಟ್ ಬ್ಲಾಗ್. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ, ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸ್ಬಿಡಿ. ಸೊ ನನ್ನ ಮದುವೆ ಇದೆ ನವೆಂಬರ್ಗೆ. ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ, ಕೊಡಿಯಾಳ ಶ್ರೀರಂಗಪಟ್ಟಣ ಅಂತ. ಸೊ 9:30ಗೆ ಮಳವಳ್ಳಿಗೆ ಬಾ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ. ಸೊ ಈಗ ಮಳವಳ್ಳಿಗೆ ಹೋಗ್ಬೇಕು ನಾನು. ನೆಕ್ಸ್ಟ್ ಏನೇನು ತೊಗೊಳ್ತೀನಿ, ಏನೇನು ಮಾಡ್ತೀನಿ ಎಲ್ಲ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಬನ್ನಿ ಹೋಗೋಣ. ನಾನು ನೆಕ್ಸ್ಟ್ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಸ್ಟಾಪಿಂದ ಕೆಂಗೇರಿ ಹೋಗ್ತಾ ಇದ್ದೀನಿ. ಕೆಂಗೇರಿ ಬಂದೆ. ಕೆಂಗೇರಿಯಲ್ಲಿ ನೋಡಿದ್ರೆ ಯಾವುದೂ ಮಳವಳ್ಳಿ ಬಸ್ ಒಂದು ಇರಲಿಲ್ಲ. ಮಂಡ್ಯ ಬಸ್ ಇತ್ತು. ಮಂಡ್ಯ ಬಸ್ ಹತ್ಬಿಡೋಣ, ಅಲ್ಲಿಂದ ಬೇಕಾದ್ರೆ ಮಳವಳ್ಳಿಗೆ ಹೋಗೋಣ, ಇಲ್ಲಾಂದರೆ ಅವ್ರಿಗೆ ತುಂಬ ಲೇಟ್ ಆಗುತ್ತೆ ಮತ್ತೆ ಹೋಗಿ ವಾಪಸ್ ಬರೋ ಅಷ್ಟಲ್ಲಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಂಡ್ಯ ಬಸ್ ಎತ್ಕೊಂಡೆ. ಫೈನಲಿ ನಮ್ಮ ಮನೆಯವ್ರು ಸಿಕ್ಕಿದ್ರು. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅತ್ತೆ, ಮುಂದೆ ಒಂದು ಕರೆ ನನ್ನ ತಂಗಿ, ನನ್ನ ಕಸಿನ್ಸ್ ಹೋಗ್ತಾ ಇದ್ದಾರೆ. ನಾವಿವತ್ತು ಹೋಗ್ತಾ ಇರೋದು ಕಂಬದ ಮನೆ ಅಂತ. ಇದೇ ನೋಡಿ ಕಂಬದ ಮನೆ ಅಂತ. ಇಲ್ಲಿ ಕೈಮಗ್ಗದಲ್ಲೇ ಸೀರೆ ಎಲ್ಲ ತಯಾರು ಮಾಡ್ತಾರಂತೆ, ತುಂಬ ಚೆನ್ನಾಗಿದೆ ಅಂತ ನಮ್ಮ ರಿಲೇಟಿವ್ಸ್ ಹೇಳ್ತಿದ್ರು. ಸೊ ಅದರಿಂದ ಒಂದು ವಿಸಿಟ್ ಮಾಡೋಣ ಹೇಗಿದೆ ಅಂತ ಬಂದಿದ್ದೀವಿ. ನೋಡೋಣ ಏನೇನು ತಗೊಳ್ತೀವಿ ಏನು ಅಂತ. ಸೀರೆ ತಗೊಳ್ಳೋ ಮುಂಚೆ ಒಂದು 3 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸೀರೆ ತೆಗೆಯೋದು ತುಂಬ ಒಳ್ಳೆಯದಾಗುತ್ತೆ, ಶುಭ ಕಾರ್ಯ ಅಲ್ವಾ ಅಂತ ನಮ್ಮ ಅಮ್ಮ ಹೇಳಿದ್ರು. ಅದರಿಂದ ನಮ್ಮ ಅಮ್ಮನೇ ಮನೆಯಿಂದನೇ ಅರಿಶಿನ ಕುಂಕುಮ ಎಲ್ಲ ತಂದಿದ್ರು. ಅದರಿಂದ 3 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ, ನಮ್ಮ ಆಂಟಿ. ಅದೇ ನವೆಂಬರ್ ಮಂತ ನನ್ನ ಕಸಿನ್ ಮದುವೆ ಇದೆ, ಅವರು ಕೂಡ ಬಂದಿದ್ದಾರೆ. ಸೊ ಅವರೊಬ್ಬರು ಕೊಡ್ತೀವಿ. ಅವರೇ ನೋಡಿ ಹುಡುಗಿ. ನಮಗೂ ಗೊತ್ತಿಲ್ಲ ಹೇಗಿದೆ ಸೀರೆಗಳು ಅಂತ, ಬಟ್ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ದಾರೆ. ಚೆನ್ನಾಗಿದೆ, ನನಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ, ನೀವು ಒಂದ್ಸರಿ ವಿಸಿಟ್ ಮಾಡಿ. ತುಂಬ ರಶ್ ಇತ್ತು, ಸಂಡೇ ಬೇರೆ, ತುಂಬ ಜನ ಬಂದಿದ್ದರು. ನಾವಿಲ್ಲಿಗೆ ಬಂದಿದ್ದು ಒಂದು 11 o'clock ಆಗಿದೆ. ರಿಟರ್ನ್ ಆಗೋಷ್ಟರಲ್ಲಿ ಟೈಮ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ನಮಗೆ, ನೋಡಬೇಕು. ಸ್ವಲ್ಪ ಸೀರೆಗಳು ಸೆಲೆಕ್ಟ್ ಮಾಡಿಬಿಟ್ಟು ಇಟ್ಟಿದ್ವಿ. ಇನ್ನೂ ಸ್ವಲ್ಪ ತಗೋಬೇಕಿತ್ತು. ಎಲ್ಲ ತೊಗೊಂಡ್ಮೇಲೆ ಲಾಸ್ಟಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ತುಂಬ. ಯಾರ್ಯಾರು ತೊಗೊಂಡಿದ್ದೀವಿ ತೊಗೊಂಡಿಲ್ಲ ಅಂತ ತುಂಬ ಕನ್ಫ್ಯೂಸ್ ಆಗ್ತಿತ್ತು. ಸೊ ಮನೇಲೇ ನಾವು ಒಂದು ನೋಟ್ ಮಾಡಿ ತೊಗೊಬಂದಿದ್ವಿ. ಸೊ ಅದೇ ಸ್ಟಿಕ್ಕರ್ ತೊಗೊಂಡು ಅಂಟಾಕ್ತಿದ್ದೀವಿ. ಇನ್ ಕೇಸ್ ಮಿಸ್ ಆದರೆ ತುಂಬ ಮತ್ತೆ ರಿಟರ್ನ್ ಬರೋಕ್ಕಾಗಲ್ಲ, ತೊಗೊಳಕ್ಕೆ ಒಂದೇ ಕಡೆ ತೊಗೊಬಿಡೋಣ ಕೊಡೋರಿಗೆಲ್ಲ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗಿನ್ನೂ ತೊಗೊಂಡಿಲ್ಲ ಧಾರೆ ಸೀರೆ. ಸೊ ಇನ್ನೊಂದು ಶಾಪ್ಗೆ ಹೋಗಿ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಬಟ್ ಕೊಡೋರಿಗೆಲ್ಲ ತುಂಬ ಚೆನ್ನಾಗಿದೆ ಸೀರೆಗಳು, ಕ್ವಾಲಿಟಿ ಕೂಡ ಮಸ್ತಾಗಿದೆ. ಮತ್ತು ಬೇರೆ ಶಾಪ್ ಬಂದ್ವಿ ನೋಡೋಣ ಹೇಗಿದೆ ಅಂತ. ಬಟ್ ಇಲ್ಲೂ ಕೂಡ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಇಲ್ಲ, ನನ್ನ ಅಮ್ಮಗೆ ಹೇಳಿದೆ, ಇಲ್ಲ ಬೆಂಗಳೂರಲ್ಲೇ ತೊಗೊಳ್ತೀನಿ ಬಿಡಿ ಅಂತ. ಓಕೆ ಅಂದರು. ಹಾಗೆ ಸುಮ್ಮನೆ ನನ್ನ ತಂಗಿ ಜೊತೆ ಒಂದು ಸ್ಮಾಲ್ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವಳಿಗೆ ತುಂಬ ನಗು ಬರ್ತಿದೆ, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಇವಳು ಅಂತ. ಮದುವೆಗೆ ಬಟ್ಟೆ ತೆಗೆಯೋದಂದರೆ ತಮಾಷೆನೇ ಇಲ್ಲ. ಎಷ್ಟು ಟಯರ್ಡ್ ಆಗಿದ್ದೀವಿ ಅಂದರೆ ತುಂಬ ಟಯರ್ಡ್ ಆಗಿದ್ದೀವಿ. ಫೈನಲಾಗಿ ನಾವು ಇಷ್ಟು ಸೀರೆ ತೊಗೊಂಡ್ವಿ. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಫೈನಲಾಗಿ ಒಂದು 75 to 80 ಸೀರೆ ತೊಗೊಂಡ್ವಿ. ಇವಾಗ ರಿಟರ್ನ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪ, ನನ್ನ ತಂಗಿ ಎಲ್ಲ ಕಾರಿಗೆ ಇಡ್ತಿದ್ದಾರೆ. ಆಲ್ರೆಡಿ ಇವಾಗ ನಾವು ಬಂದಿದ್ದು 11 o'clock, ಆಲ್ರೆಡಿ ಈಗ 5:45 ಆಗಿದೆ. ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಬೇಗ ಹೋಗೋಣ ಅಂದ್ಬಿಟ್ಟು ಎಲ್ಲ ತೆಗೆದಿಡ್ತಾಯಿದ್ದೀವಿ ಕಾರ್ಗೆ. ಸೀರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ. ತುಂಬ ಇಷ್ಟ ಆಯ್ತು ನನಗೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ.